ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಅಪಾರ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗೌಡ ಬಂಧನ ಈಗಲ್ಲ ನಾಳೆ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಪ್ರಶ್ನೆ ಸಿಂಪಲ್, ಒಬ್ಬ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಿಕ್ಕೆ ಮೂರು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ? ಯಾರದ್ದೂ ಬೆಂಬಲ ಇಲ್ಲದೆ, ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟ ಭಾಗದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ, ಶಾಸಕನಾಗ್ಲಿಕ್ಕೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಕಣ್ಮರೆಸ್ಕೊಂಡಿದ್ದಾರೆ. ಅವ್ರ ಗುರ್ತೇ ಸಿಗ್ತಿಲ್ಲ ಅಥವಾ ಅವರ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ ಅಂತ ಹೇಳಿ. ಬಟ್ ಎನಿವೇ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆಯಿಂದ ಮತ್ತೊಮ್ಮೆ ಅದೇ ಸಿದ್ಧ ಉತ್ತರ, ಅತಿ ಶೀಘ್ರದಲ್ಲಿ ಬಂಧನ ಆಗುತ್ತೆ. ಇನ್ನೂ ಏನು ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡೋದು. ಈ ರಾಮಚಂದ್ರ ಅವರದ್ದು ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸರ್. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಈಗ ಸರ್ ಕ್ರಮ ತಗೊಂಡಿದ್ದೀವಿ. ಸರ್ ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕು ಸರ್. ಯೂನಿಫಾರ್ಮ್ ಇದೆ, ಅವ್ರದ್ದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ರೀ ತನಿಖೆ ಆರ್ಡರ್ ಮಾಡಿದ್ದಾರೆ. ಸರಿ, ಎಲ್ಲ ಗೊತ್ತಾಗಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಅಪಾರ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗೌಡ ಬಂಧನ ಈಗಲ್ಲ ನಾಳೆ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಪ್ರಶ್ನೆ ಸಿಂಪಲ್, ಒಬ್ಬ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಿಕ್ಕೆ ಮೂರು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ? ಯಾರದ್ದೂ ಬೆಂಬಲ ಇಲ್ಲದೆ, ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟ ಭಾಗದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ, ಶಾಸಕನಾಗ್ಲಿಕ್ಕೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಕಣ್ಮರೆಸ್ಕೊಂಡಿದ್ದಾರೆ. ಅವ್ರ ಗುರ್ತೇ ಸಿಗ್ತಿಲ್ಲ ಅಥವಾ ಅವರ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ ಅಂತ ಹೇಳಿ. ಬಟ್ ಎನಿವೇ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆಯಿಂದ ಮತ್ತೊಮ್ಮೆ ಅದೇ ಸಿದ್ಧ ಉತ್ತರ, ಅತಿ ಶೀಘ್ರದಲ್ಲಿ ಬಂಧನ ಆಗುತ್ತೆ. ಇನ್ನೂ ಏನು ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡೋದು. ಈ ರಾಮಚಂದ್ರ ಅವರದ್ದು ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸರ್. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಈಗ ಸರ್ ಕ್ರಮ ತಗೊಂಡಿದ್ದೀವಿ. ಸರ್ ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕು ಸರ್. ಯೂನಿಫಾರ್ಮ್ ಇದೆ, ಅವ್ರದ್ದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ರೀ ತನಿಖೆ ಆರ್ಡರ್ ಮಾಡಿದ್ದಾರೆ. ಸರಿ, ಎಲ್ಲ ಗೊತ್ತಾಗಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಅಪಾರ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗೌಡ ಬಂಧನ ಈಗಲ್ಲ ನಾಳೆ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಪ್ರಶ್ನೆ ಸಿಂಪಲ್, ಒಬ್ಬ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಿಕ್ಕೆ ಮೂರು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ? ಯಾರದ್ದೂ ಬೆಂಬಲ ಇಲ್ಲದೆ, ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟ ಭಾಗದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ, ಶಾಸಕನಾಗ್ಲಿಕ್ಕೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಕಣ್ಮರೆಸ್ಕೊಂಡಿದ್ದಾರೆ. ಅವ್ರ ಗುರ್ತೇ ಸಿಗ್ತಿಲ್ಲ ಅಥವಾ ಅವರ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ ಅಂತ ಹೇಳಿ. ಬಟ್ ಎನಿವೇ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆಯಿಂದ ಮತ್ತೊಮ್ಮೆ ಅದೇ ಸಿದ್ಧ ಉತ್ತರ, ಅತಿ ಶೀಘ್ರದಲ್ಲಿ ಬಂಧನ ಆಗುತ್ತೆ. ಇನ್ನೂ ಏನು ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡೋದು. ಈ ರಾಮಚಂದ್ರ ಅವರದ್ದು ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸರ್.
ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಹಾಂ ಸರ್. ಈಗ ಸರ್ ಕ್ರಮ ತಗೊಂಡಿದ್ದೀವಿ. ಹಾಂ ಸರ್. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕು ಸರ್. ಯೂನಿಫಾರ್ಮ್ ಇದೆ, ಅವ್ರದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ತನಿಖೆ ಆರ್ಡರ್ ಮಾಡಿದ್ದೀವಿ. ಹಾಂ ಸರ್. ಸರಿ, ಎಲ್ಲ ಗೊತ್ತಾಗಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಅಪಾರ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗೌಡ ಬಂಧನ ಈಗಲ್ಲ ನಾಳೆ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಪ್ರಶ್ನೆ ಸಿಂಪಲ್, ಒಬ್ಬ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಿಕ್ಕೆ ಮೂರು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ? ಯಾರದ್ದೂ ಬೆಂಬಲ ಇಲ್ಲದೆ, ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟ ಭಾಗದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ, ಶಾಸಕನಾಗ್ಲಿಕ್ಕೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಕಣ್ಮರೆಸ್ಕೊಂಡಿದ್ದಾರೆ. ಅವ್ರ ಗುರ್ತೇ ಸಿಗ್ತಿಲ್ಲ ಅಥವಾ ಅವರ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನಂಬೋದು ಹೇಗೆ ಅಂತ ಹೇಳಿ. ಬಟ್ ಎನಿವೇ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆಯಿಂದ ಮತ್ತೊಮ್ಮೆ ಅದೇ ಸಿದ್ಧ ಉತ್ತರ, ಅತಿ ಶೀಘ್ರದಲ್ಲಿ ಬಂಧನ ಆಗುತ್ತೆ. ಸಂಬಂಧಪಟ್ಟಂಗೆ ಇನ್ನೂ ಏನು ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಂದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ಈ ರಾಮಚಂದ್ರ ಅವರದ್ದು ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸರ್. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಹಾಂ ಸರ್. ಈಗ ಸರ್ ಕ್ರಮ ತಗೊಂಡಿದ್ದೀವಿ. ಹಾಂ ಸರ್. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕು ಸರ್. ಯೂನಿಫಾರ್ಮ್ ಇದೆ, ಅವ್ರದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ತನಿಖೆ ಆರ್ಡರ್ ಮಾಡಿದ್ದೀವಿ. ಹಾಂ ಸರ್. ಸರಿ, ಎಲ್ಲ ಗೊತ್ತಾಗಬೇಕು.